ನಮಸ್ಕಾರ. ನಾವಿಲ್ಲಿ ಒಂದು ಕರ್ನಾಟಕ ನರ್ಸರಿ ಅಂತ ಹೇಳಿ ಬಂದಿದ್ದೀವಿ ಬೈಂದೂರಲ್ಲಿ. ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಇಲ್ಲಿ, ಎಸ್ಪೆಷಲಿ ಫ್ರೂಟ್ಸ್ ಇವರದ್ದು ನೋಡಿ. ಓಕೆ, ನಾನು ಒಂದೊಂದಾಗಿ ಫ್ರೂಟ್ಸನ್ನು ಮತ್ತು ಇದನ್ನು ಪರಿಚಯಿಸ್ತಾ ಬರ್ತೀನಿ. ಈ ನರ್ಸರಿದು ಇಲ್ಲಿದ್ದು ವೆರೈಟಿ ಅಂತಂದರೆ, ಸ್ಪೆಷಾಲಿಟಿ ಅಂತಂದರೆ ಎಲ್ಲ ಎಕ್ಸಲೆಂಟ್ ಪ್ಲ್ಯಾಂಟ್ಸ್ ಇದೆ. ಹಾಂ ಹೌದು. ಇದು ಯಾವುದ್ರದ್ದು? ಶೋ ಪ್ಲ್ಯಾಂಟಾ? ಓಕೆ. ಅಲ್ಲ, ಅದು ಈಗ ಮಿರಾಕಲ್ ಫ್ರೂಟ್ ಇದು ಕೂಡ ಸ್ವಲ್ಪ ಇದೇ ಥರ ಇರುತ್ತಲ್ಲ, ಕನ್ಫ್ಯೂಸ್ ಆಯಿತು. ಇದು ಹೈಬ್ರಿಡ್ ಬ್ಲ್ಯಾಕ್ ಜಾಮೂನ್ ಫ್ರೂಟು. ಇದು ಫುಲ್ ಈ ಲೈನ್ ಅದೇನಾ? ಬನಾನಾ ಸಪೋಟ ಹೇಗೆ ಟೇಸ್ಟ್ ಅಂತಂದರೆ, ಅದೇ ಸಪೋಟದೊಳಗೆ ಬೀಜ ಇದೆಯಲ್ಲ, ಅದೇ ಥರ ಇರುತ್ತೆ ಇದು. ಅದೇ ಸ್ವೀಟ್ ಜಾಸ್ತಿ. ಸಿಪ್ಪೆ ತೆಳ್ಳಗಿರುತ್ತೇನೋ? ಹಾಗೇನಾ? ವಾಟರ್ ಆ್ಯಪಲ್ ಅಂದರೆ ಜಾಂಬೂ ನೇರಳೆ ಅಂತೆಲ್ಲ ಹೇಳ್ತೀವಿ, ಅದೇ ಥರ ಅಲ್ವಾ? ಈ ಥರ ಇರುತ್ತೆ ಫ್ರೂಟ್. ಇದರಲ್ಲೂ ರೆಡ್ ಇರುತ್ತೇನೋ? ನೆಲ್ಲಿಕಾಯಿ ರೆಡ್ ಅಲ್ವಾ? ಬಟ್ ಇದರಲ್ಲಿ ಗೆರೆ ಇಲ್ಲ ಅಲ್ಲ? ಆಗ ನೆಲ್ಲಿಕಾಯಿ ಇದರಲ್ಲಿ ರೆಗ್ಯುಲರಲ್ಲಿ ಗೆರೆ ಬರುತ್ತಲ್ಲ, ದಾರೆ ಅಂತ, ಆ ಥರ ಇಲ್ಲ. ಪ್ಲೇನ್. ಮಿಯಾಜಾಕಿ ಮ್ಯಾಂಗೋ ಜಪಾನಿದು. ಇದು ಸೂಪರ್ ಕ್ವೀನ್ ಅಂತ, ಬಹಳ ಸ್ವೀಟ್ ವೆರೈಟಿ ಇದು ಅಲ್ಲ? ಓಹೋ, ಇದರಲ್ಲಿ ಬೇರೆ ಇದೆ ಅಲ್ಲ? ಬೇರೆ ವೆರೈಟಿ. ಜಂಬೋ ರೆಡ್ ಅಂತ. ಇದು ಒಂದು ತೊಗೊಂಡ್ವಲ್ಲ ನಾವು, ಬನಾನಾ ಪಿಂಕ್. ಬಹಳ ಸಿಹಿಯಾದ ತೆಳು ಸಿಪ್ಪೆಯ ಮಾವಿನ ಹಣ್ಣಿದು. ಇದೆಲ್ಲ ಕೆ ಜಿಗೆಲ್ಲ ಸಾವಿರಗಟ್ಟಲೆ ಇದೆಲ್ಲ ಹಣ್ಣಿಗೆ. ನಾನು ಇದನ್ನು ಕೇಳಿದೆ ಹಾಗೆಯೇ, ಇಲ್ಲಿರೋದು ಬ್ಲೂ ಇದೆಯಲ್ಲ, ಒಂದು ನಿಮಿಷ, ಇಲ್ಲಿ ಇದು ಪರ್ಪಲ್, ಹೆಸರು ರೆಡ್ ಮ್ಯಾಂಗೋ ಅಂತ, ಬಟ್ ಅದು ಇಟ್ ಲುಕ್ಸ್ ಪರ್ಪಲ್. ಇದು ಅಷ್ಟೇ, ಇದು ಕೆ ಜಿಗೆ ಲಕ್ಷಗಟ್ಟಲೆ ಇದೆ ಅಂತ ಹೇಳೋದು ಕೇಳಿದೆ ನಾನು. ಮತ್ತು ಇಲ್ಲಿ ಆ ಕಡೆ ಆಲ್ ಸೀಸನ್ ಮ್ಯಾಂಗೋಸ್, ವರ್ಷದಲ್ಲಿ 3 ಸಲ ಫಲ ಬಿಡುವಂಥ ಗಿಡ. ಇದು ನಾವು ತೊಗೊಂಡ್ವಲ್ಲ, ಅದು ಆಲ್ ಸೀಸನಲ್ಲಿ 3 ಸರ್ತಿ ಸಹ ಒಂದೇ ರೀತಿಯ ಇದು ಇರುತ್ತೆ ಅಲ್ವಾ? ಅದು ಸೀಡ್ಲೆಸ್ ಸೀಬೆಹಣ್ಣು, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಪೇರಳೆ. ಕೆಂಪು, ಒಳಗೆ ಕೆಂಪು, ಅದು ವೆರಿಕೇಟೆಡ್ ಅಂತ. ಎಲೆ ಮಾತ್ರ ಹಾಗೆ ಇದೆ, ಕ್ರೋಟನ್ ಥರ ಕಾಣಿಸುತ್ತೆ, ಬಟ್ ಹಣ್ಣು ಒಳಗೆ ಪೇರಳೆ ಕೆಂಪು. ಇದು ಏನು ಹೆಸರು? ಅರ್ಕ ಕಿರಣ್ ಅಂತ. ಇದೇನು ಅರ್ಧ ಒಂಥರ ಇದೆಯಾ ಕಲರು? ಕೆಂಪೆ ಅಲ್ಲ? ಬೆರಾಬಾನ್ ಫ್ರೂಟ್ ಅಂತ. ಲೀಚಿ ಟೈಪ್ ನೋಡೋಕ್ಕೆ, ಬಟ್ ಅದು ಸಿಪ್ಪೆ ಸಮೇತ ತಿನ್ನೋಂಥದ್ದು. ಓಹೋ, ಸ್ವಲ್ಪ ಹುಳಿ ಇರುತ್ತೆ.
ಇದು ಬಹಳ ಫೇಮಸ್ ಆದಂತಹ ಥೈಲ್ಯಾಂಡ್ ಕೆಂಪು ಪೇರಳೆ. ಬೀಜ ಬಹಳ ಕಮ್ಮಿ ಇದ್ದು ಭಾಳ ಸ್ವೀಟ್ ಇರುತ್ತೆ. ಒಂದು ಹಣ್ಣು ಪೂರ್ತಿ ಯಾರಿಗೂ ತಿನ್ನೋಕ್ಕಾಗಲ್ಲ, ಒಂದು ಅರ್ಧ ಹಣ್ಣು ತಿಂದರೆ ಜಾಸ್ತಿ, ಅಷ್ಟು ದೊಡ್ಡದು. ರೆಡ್ ಪೊಮೆಲೊ ಚಕೋತ. ಹಾಂ, ರೆಡ್ ಪೊಮೆಲೊ. ಓಕೆ, ಚಕೋತ ಹಣ್ಣು. ಇದು ಒಳಗಡೆನೂ ಕೆಂಪು ಇರುತ್ತೆ ಅಲ್ಲ, ಹೊರಗೆ ಕೆಂಪು ಒಳಗೂ ಕೆಂಪು. ಆ ಕಡೆ ಇದೆ. ಅದು ಸಾಧಾರಣ ನಾವೆಲ್ಲರೂ ನೋಡ್ತೀವಿ, ಒಳಗೂ ಹಸಿರು ಹೊರಗೂ ಹಸಿರು ಇರುವಂಥದ್ದು. ಇದು ಸ್ಪೆಷಲ್. ಇದು ಅಂಜೂರದ ಹಣ್ಣು. ಇದು ಫೋಟೋದಲ್ಲಿ ನೋಡುವಾಗ ಬಹಳ ದೊಡ್ಡದು ಕಾಣುತ್ತೆ, ಸೈಜ್ ಅಷ್ಟು ದೊಡ್ಡದಿರುತ್ತೇನು, ಇಷ್ಟು ದಪ್ಪ ಇರುತ್ತೆ ಅಂತಲ್ಲ. ದೊಡ್ಡ ಮೂಸಿಮೆ ಎಷ್ಟು ಗಾತ್ರ ಇರುತ್ತೆ. ಸೀತಾಫಲ. ಸೀತಾಫಲಲ್ಲಿ ಸೀಡ್ಲೆಸ್ ಉಂಟು, ಬೀಜ ಇಲ್ಲದೆ. ಹೌದಾ? ಇದು ಇದು ಯಾವ ಟೈಪ್? ಸೀಡ್ ಇರುವಂಥದ್ದು. ಓಕೆ, ಅದನ್ನು ಅವ್ರಿಗೆ ಹೇಳಬೇಕು. ಇದೆಲ್ಲ ಮುಜಾಂಡ ಅಲ್ಲ, ಇದು ಹೂವಿದಲ್ಲ. ಹಾಂ, ಅದೇ ಮುಜಾಂಡ ಥರ ಕಾಣಿಸುತ್ತೆ. ಇದೆಲ್ಲ ಶೋ ಗಾರ್ಡನ್ ಫ್ಲವರ್ಸು. ಬುಷ್ ಆರೆಂಜ್ ಅಂತ ಜ್ಯೂಸ್ ಮಾಡ್ಲಿಕ್ಕೆ ಆಗುವಂಥದ್ದು. ಅದು ಸಣ್ಣ ಸಣ್ಣದಲ್ಲ? ಹಾಂ, ನಮ್ಮ ಮನೇಲಿದೆ. ಚೈನೀಸ್ ಆರೆಂಜ್ ಅಂತಲೂ ಹೇಳ್ತಾರೆ ಅದನ್ನು. ಇದು ಸ್ಟ್ರಾಬೆರಿ ಪೇರಳೆ. ಸ್ಟ್ರಾಬೆರಿ ಪೇರಳೆ, ಗೊಂಚಲಾಗಿ ಬರುವಂಥ ಸ್ಟ್ರಾಬೆರಿ ಪೇರಳೆ. ಸಣ್ಣದಾಗಿ ಬರುತ್ತೆ. ಓಕೆ. ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ, ಇದೆಲ್ಲ ನಮಗೆ ಪರಿಚಿತ. ಇದು ವಿಯೆಟ್ನಾಂ ಸೂಪರಲ್ಲಿ ಜಾಕ್ಫ್ರೂಟ್. ಹಲಸಿನ ಹಣ್ಣು ವಿಯೆಟ್ನಾಂ ಸೂಪರ್ ಅಂತೇಳಿ. ಇಲ್ಲಿ ಹಲಸಿನ ಹಣ್ಣಿದೆ ಸುಮಾರು ಎಷ್ಟು ರೇಟ್ ಇದೆ? ಹಲಸಿನ ಹಣ್ಣಿಂದ ಒಂದು 5-6 ವೆರೈಟಿ ಇದೆ. ಅದರಲ್ಲೂ ಕೆಂಪು ಹಲಸಿನ ಹಣ್ಣು ಬಹಳ ವಿಶೇಷವಾದಲ್ಲ, ಕೆಂಪು ಹಲಸಿನ ಹಣ್ಣು. ಅದೆಲ್ಲೆಲ್ಲ ಫೋಟೋ ಇತ್ತಲ್ಲ. ವೈಟ್ ಜಾಮೂನು. ಇದೆಂತ ಆ್ಯಪಲ್? ಬೇರೆ ಆ್ಯಪಲ್ ಅಂತ. ಬೊಂಬೈ ಬುಗ್ರಿ ಅಂತ ಹೇಳ್ತಾರೆ. ಹೌದು, ಬೊಂಬೈ ಬುಗ್ರಿ ಅಂತ ಹೇಳ್ತಾರೆ. ಇದು ಮೂಸಂಬಿ ಥರನೇ ಕಾಣಿಸುವಂತಹ ವಿಯೆಟ್ನಾಂ ಮಾಲ್ಟ ಅಂಥೇಳಿ ಒಂದು ಫ್ರೂಟ್, ಬಹಳ ಸಿಹಿಯಾದ ಹಣ್ಣು. ಇದು ಅಬಿಯು. ಇದಲ್ಲ, ಇದೆಲ್ಲ ಆ್ಯಪಲ್ ಗಿಡಗಳು. ಹೌದು, ಹಾಂ, ಕರೆಕ್ಟ್. ಆ ಕೆಂಪು ಇದು ಹಲಸಿನ ಹಣ್ಣು. ಇದು ನೋಡಿ ತೋರಿಸ್ತಾರೆ. ಕೆಂಪು ಹಲಸಿನ ಹಣ್ಣು ನೋಡಿ, ನೋಡುವಾಗಲೇ ನಿಮಗೆ ಬಾಯಲ್ಲಿ ನೀರು ಬರುತ್ತಲ್ವ, ಆ ಥರ ಇದೆ ಅದು. ರೆಡ್ ಜಾಕ್ ಫ್ರೂಟ್. ಅದು ಹೊರಗಡೆನೂ ನೋಡೋಕ್ಕೆ ಕೆಂಪಿರುತ್ತಲ್ಲ, ಇಲ್ವಾ? ಒಳಗೆ ಮಾತ್ರ. ಓಕೆ ಫ್ರೆಂಡ್ಸ್, ಖಂಡಿತ ನೀವು ನ್ಯಾಷನಲ್ ಹೈವೇ 17 ಪಾಸ್ ಆದರೆ ಈ ಕಡೆ ಬಾಂಬೆಗೆ ಹೋಗುವಾಗ, ಮ್ಯಾಂಗ್ಳೂರು ಟು ಬಾಂಬೆ ರೂಟಲ್ಲಿ ಹೋಗ್ತೀರಾ ಅಂದರೆ ಖಂಡಿತ ವಿಸಿಟ್ ಮಾಡಿ ಒಂದ್ಸಲ. ಯು ವಿಲ್ ಬಿ ಡಿಲೈಟೆಡ್. ಇದು ವಿಯೆಟ್ನಾಂ ಸೂಪರ್ ಅಂತಜ್ಜ. 1.5 ವರ್ಷಕ್ಕೇ ಫಲ ಬರೋಕ್ಕೆ ಶುರು ಆಗಿಬಿಡುತ್ತೆ. ಇದೆಲ್ಲ ಫ್ಲವರ್ಸ್ ಇಲ್ಲಿ, ಅದೂ ಬೇಕಾದಷ್ಟಿದೆ ಇಲ್ಲಿ ಫ್ಲವರ್ಸು. ಹೇಳಿ, ನೀವು ಎಷ್ಟು ವರ್ಷದಿಂದ? ಒಂದು 25 ಇಯರ್ಸಿಂದ ಮಾಡ್ತಾ ಇದ್ದೇವೆ ನರ್ಸರಿ. ಓಕೆ. ನಮ್ಮ ಚಾನಲ್ ಇದೆ ಕರ್ನಾಟಕ ಫಾರ್ಮ್ಸ್ ಅಂತ. ಹಾಂ, FB ಇದೆ, ಇನ್ಸ್ಟಾ ಇದೆ. ನ್ಯಾಷನಲ್ ಹೈವೇ ಪಕ್ಕ ಇಂದೂರು ಹೊಸ ಬಸ್ ಸ್ಟ್ಯಾಂಡ್ಗಿಂತ ಒಂದು ಅರ್ಧ ಕಿಲೋಮೀಟರ್ ಮುಂದೆ. ನಾವು ಕುಂದಾಪುರದಿಂದ ಬರುವಾಗ ರೈಟ್ ಸೈಡಲ್ಲಿ. ಸೊ ನಮ್ದು ಆನ್ಲೈನ್ ಸರ್ವಿಸ್ ಇದೆ, ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ನಮ್ದು. ಮತ್ತೆ ರೆಡಿ ಪ್ಲಾಂಟ್ಸ್ ಕೂಡ ಇದೆ, ಸಣ್ಣ ಗಿಡಗಳು ಮಾತ್ರ ಅಲ್ಲ, ಕಾಯಿ ಬಂದಿರುವಂತ ರೆಡಿ ಪ್ಲಾಂಟ್ಸ್ ಕೂಡ ಸಪ್ಲೈ ಇದೆ. ಮತ್ತೆ ದೊಡ್ಡ ಆರ್ಡರ್ ಇದ್ರೆ, ಅಂದ್ರೆ ಆರ್ಡರ್ ಜಾಸ್ತಿ ಇದ್ದರೆ, ಬಲ್ಕ್ ಅಲ್ಲಿ ಇದ್ರೆ ಆಲ್ ಓವರ್ ಕರ್ನಾಟಕ ನಾವು ಡೆಲಿವರಿ ಕೊಡ್ತೀವಿ. ಗಾಡಿ ಕೂಡ ರೂಟ್ ಅಲ್ಲಿ ಹೋಗ್ತಾ ಇರ್ತೀವಿ ಡೆಲಿವರಿ. ವೆರಿ ಗುಡ್. ಮ್ಯಾಂಗ್ಳೂರ್ ಸೈಡ್ ಆಚೆ ಎಲ್ಲ ಬರ್ತದೆ. ಸೈಡ್ ಈಗ ನಾಳೆಗೆ ಕಾರ್ಡ್ ಏನಾರು ಇದೆ ನಿಮ್ದು? ಹಾಂ, ಆಯಿತು.
ಅದ್ರದ್ದೊಂದು ಫೋಟೋ ತಗೊಳ್ತೇನೆ. ಓಕೆ, ಹಾಂ. ತಂದೆಯವರು ಸ್ಟಾರ್ಟ್ ಮಾಡಿದ್ದಲ್ಲ, ಅವ್ರದ್ದು ಹೆಸರು ಸ್ಟಾರ್ಟ್ ಮಾಡಿ ಅವ್ರ ಹೆಸರು ಬೆನ್ನಿ ಚಾಕು. ಸೊ ಇಲ್ಲೇ ಒಂದು 8 ಕಿಲೋಮೀಟರ್ ಒಳಗೆ ನಮ್ದು ಒಂದು ದೊಡ್ಡ ನರ್ಸರಿ ಇದೆ. ಓಕೆ, ಆಲ್ಮೋಸ್ಟ್ ಒಂದು 12 ಎಕರ್ಸ್ ಅಲ್ಲಿ ಓಕೆ, ಪಾಲಿ ಫಾರ್ಮಿಂಗ್, ಫಿಶ್ ಫಾರ್ಮಿಂಗ್, ನರ್ಸರಿ ಮತ್ತೆ ಫ್ರೂಟ್ಸ್ ಫಾರ್ಮ್ ಇದೆ. ಒಂದು 6 ಎಕರೆ ಫ್ರೂಟ್ಸ್ ಫಾರ್ಮ್ ಇದೆ. ಓಕೆ, ಸೊ ನಾವು ನಮ್ಮ ತೋಟದಲ್ಲಿ ನೆಟ್ಟು ಕಾಯಿ ಬಂದಿರುವಂತ ವೆರೈಟೀಸ್ ಮಾತ್ರ ಸೇಲ್ ಮಾಡ್ತೇವೆ. ಓಕೆ. ಫಸ್ಟ್ ನಮ್ಮ ಕ್ಲೈಮೇಟ್ ಅಲ್ಲಿ ನೆಟ್ಟು ಚೆಕ್ ಮಾಡಿ ಗ್ಯಾರಂಟಿ ಇರುವಂತ ವೆರೈಟೀಸ್ ಮಾತ್ರ ಸೇಲ್ ಟ್ರಯಲ್ ಅಂಡ್ ಎರರ್ ಎಲ್ಲ ಆಗಿ ಎಲ್ಲ ಟೆಸ್ಟ್ ಪ್ರೂಫ್ ಆಗಿ ಬರುತ್ತೆ. ನಮಗೆ ಫಾರ್ಮ್ ವಿಸಿಟ್ ಮೇ ಫಸ್ಟ್ ವೀಕ್ ಇಂದ ಹಿಡಿದು ಜೂನ್ ಎಂಡ್ ತನಕ ಫಾರ್ಮ್ ವಿಸಿಟ್ ಇರುತ್ತೆ. ಅಂದ್ರೆ ಈಗ ನಾವು ಕರೆದ್ರೆ ಅಪಾಯಿಂಟ್ಮೆಂಟ್ ಮಾಡುವ ತಗೊಂಡು ನೀವು ಬಂದು ಫಾರ್ಮ್ ಅಲ್ಲಿ ಒಂದು ಇಡೀ ದಿನ ಫಾರ್ಮ್ ಅಲ್ಲಿ ತಿರುಗಿ ಫಾರ್ಮ್ ನೋಡಿ ಫ್ರೂಟ್ಸ್ ಎಲ್ಲ ಟೇಸ್ಟ್ ಮಾಡಿ ಫ್ರೂಟ್ಸ್ ಬೇಕಿದ್ರೆ ಅಲ್ಲೇ ಪರ್ಚೇಸ್ ಮಾಡ್ಬೋದು. ಹಾಂ, ಅಂದ್ರೆ ನಿಮ್ಮ ಫಾರ್ಮ್ ವಿಸಿಟ್ ಇನ್ ದ ಸೆನ್ಸ್ ನಿಮ್ಮ ಫಾರ್ಮಿಗೆ ವಿಸಿಟರ್ಸ್ ಅನ್ನ ನೀವು ಕರೀತಾ ಇದ್ದೀವಿ. ಅಲೋ ಮಾಡ್ತೀರಿ. ಏಪ್ರಿಲ್ ಇಲ್ಲ ಸಾರಿ ಮೇ ಫಸ್ಟ್ ಇಂದ ಹಿಡಿದು ಜೂನ್ ಎಂಡ್ ಜುಲೈ 15 ತನಕ ಮ್ಯಾಕ್ಸಿಮಮ್. ಓಕೆ, ಫ್ರೂಟಿಂಗ್ ಸೀಸನ್ ಅಲ್ಲಿ ಫ್ರೂಟ್ಸ್ ಫಾರ್ಮ್ ಅನ್ನ ನೋಡಬಹುದು, ಫ್ರೂಟ್ಸ್ ಹಣ್ಣುಗಳನ್ನ ಕೂಡ ಪರ್ಚೇಸ್ ಮಾಡ್ಬೋದು. ಓಕೆ, ಆಪ್ಷನ್ ಕೂಡ ಸಾಧಾರಣ ಎಷ್ಟು ವೆರೈಟಿ ಫ್ರೂಟ್ಸ್ ಇದೆ ನಿಮ್ಮ ಹತ್ರ? 260+ ವೆರೈಟೀಸ್ ಇದೆ ನಮ್ಮ ಹತ್ರ. ಓಕೆ, ನಾನು ಲೈಟಿಂಗ್ಸ್ ನೋಡ್ತಾ ಇದ್ದೀನಿ. 260 ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ ನಿಮ್ಮ ಹತ್ರ. ವೆರೈಟಿ ಫ್ರೂಟ್ಸ್ ಇದೆ, ಆಲ್ ಸ್ಪೆಷಲ್ ಫ್ರೂಟ್ಸ್. ಎಕ್ಸಾಟಿಕ್ಸ್ ಇದೆ. ಅದರಲ್ಲಿ 260 ಅಲ್ಲಿ ಒಂದು 85+% ನಮ್ಮ ಹತ್ರ ಇರುವಂತದೆಲ್ಲ ಎಕ್ಸಾಟಿಕ್ಸ್. ಓಕೆ, ಹೊರಗಡೆಯಿಂದ ತಂದಿರುವಂತದ್ದಿದೆ. ಕೆಲವೊಂದೆಲ್ಲ ಇಲ್ಲಿ ತುಂಬಾ ರೇರ್ ವೆರೈಟಿ ಫ್ರೂಟ್ಸ್ ಇದೆ. ಮತ್ತೆ ನಾವು ಜಾಸ್ತಿ ಮ್ಯಾಂಗೋಸ್ಟಿನ್ಸ್ ಅನ್ನ ಮಾಡಿದ್ದೀವಿ, ಶೇಡ್ ಅಲ್ಲಿ ಬೆಳೆಯುವಂತಹ ಮ್ಯಾಂಗೋಸ್ಟಿನ್ ಫ್ರೂಟ್. ಸುಲಭವಾಗಿ ಎಲ್ಲರೂ ಬೆಳೆಸ್ಕೊಳ್ಬಹುದಾದಂಥ ರಂಬುಟಾನ್ಸ್ ಇದೆಲ್ಲ ಟೆರೇಸ್ ಅಲ್ಲಿ ಸಹ ಮಾಡ್ಬೋದಲ್ವಾ ಅಂತ ಹೇಳಿದ್ರೆ, ಈಗ ಕೆಲವರಿಗೆ ಲ್ಯಾಂಡ್ ಅಲ್ಲಿ ಹಾಕುವಂತಹ ಅವಕಾಶ ಇಲ್ಲ ಅಂತವರು ಕೂಡ ಟೆರೇಸ್ ಗಾರ್ಡನ್ ಅಲ್ಲಿ ಮಾಡ್ಕೋಬಹುದು. 50 ಲೀಟರ್ ಇದೊಂದು ಡ್ರಮ್ ತಗೊಂಡ್ಬಿಟ್ರೆ ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಗ್ರೋ ಬ್ಯಾಗ್ ಮಾಡ್ಬೋದು. ಬಟ್ ಬೆಟರ್ ಆಪ್ಷನ್ಸ್ ಯಾವಾಗ್ಲೂ ನಮಗೆ ಡ್ರಮ್ಸ್ ಅಂತ ಹೇಳಿದ್ರೆ ಈ ಆಯಿಲ್ ಕ್ಯಾನ್ ಸಿಗ್ತದೆ. ಹೌದು, ಆರಾಮ್ಸೆ ಬೆಳೆಸ. ನನಗೆ ಬೆಂಗಳೂರಲ್ಲಿ ಕೆಲವೊಂದು ಒಳ್ಳೆ ಕಸ್ಟಮರ್ಸ್ ಇದ್ದಾರೆ, ಟೆರೇಸ್ ಗಾರ್ಡನಿಂಗ್ ಮಾಡೋರು ಇದ್ದಾರೆ. ಓಕೆ, ಸೊ ಅವರು ಸಣ್ಣ ಏರಿಯಾದಲ್ಲಿ ಸಕ್ಸಸ್ಫುಲಿ ಗೊತ್ತಾಗುತ್ತೆ, ಬಟ್ ಸಣ್ಣ ಏರಿಯಾದಲ್ಲಿ ಸಕ್ಸಸ್ಫುಲಿ ಮಾಡ್ತಾ ಇದ್ದಾರೆ. ನಾನೀಗ 3-4 ಸಲ ಈಗ ಅಲ್ಲಿ ಡೆಲಿವರಿ ಮಾಡಿದ್ದೇವೆ. ಸೊ ಬ್ಯಾಂಗ್ಳೂರ್ ಅಂತ ಟೌನ್ ಅಲ್ಲೇ, ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿ ಆ ಏರಿಯಾದಲ್ಲೇ ಟೌನಲ್ಲೇ ಅವರು ಅದನ್ನ ಮಾಡ್ತಾ ಇದ್ದಾರೆ. ಆರಾಮ್ಸೆ ನೀವು ಯಶಸ್ವಿಯಾಗಿ ಮಾಡಬಹುದು ಟೆರೇಸ್ ಅಲ್ಲಿ ಕೂಡ. ಮನೆಯಲ್ಲಿ ಒಂದಿಷ್ಟು ಜಾಗ ಇದ್ರೂ ನಿಮಗೆ ಆ ಅಭಿರುಚಿ ಇದ್ರೆ ಖಂಡಿತವಾಗಿಯೂ ನೀವು ಫ್ರೂಟ್ಸ್ ಅದನ್ನು ಹಾಕೊಳ್ಬೋದು. ಹೊರಗಡೆಯಿಂದ ತಗೊಂಡು ಬಂದು ತಿನ್ನೋಕ್ಕಿಂತ ನಮ್ಮದೇ ನಾವು ಬೆಳೆದು ತಿನ್ನೋದ್ರಲ್ಲಿ ಬರೋವಂಥ ಸಂತೋಷ ಅದು ಬೇರೆನೇ ಇದೆ. ಅದು ಒಂದ್ಸಲ ಟ್ರೈ ಮಾಡಿ ನೋಡಿ. ಆರ್ಗ್ಯಾನಿಕ್ ಕೃಷ್ಣ ಬನ್ನಿ. ಹೌದಾ, ತುಂಬ ಸಂತೋಷ. ನಿಮ್ಮ ಹೆಸರು ಒಂದ್ಸಲ ಹೇಳಿ. ಮೆಲ್ಬೆನ್ ಅಂತ. ಓಕೆ ಫ್ರೆಂಡ್ಸ್, ಖಂಡಿತವಾಗೂ ನೀವು ಈಗ ಮ್ಯಾಂಗ್ಳೂರು ಬಾಂಬೆ ರೂಟಲ್ಲಿ ಹೈವೇ ಪಕ್ಕ ಇದೆ. ಕುಂದಾಪುರ ದಾಟಿ ಬಾಂಬೆ ಸೈಡಿಗೆ ಹೋಗುವಾಗ ರೈಟ್ ಸೈಡಲ್ಲಿ ಇದೆ ಕರ್ನಾಟಕ ಫಾರ್ಮ್ ನರ್ಸರಿ ಅಂತ. ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿ. ಯು ವಿಲ್ ಬಿ ಡೆಫಿನೆಟ್ಲಿ ಡಿಲೈಟೆಡ್ ಟು ಸಿ ಆ್ಯಂಡ್ ಪರ್ಚೇಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಹೀಗೇ ಒಂದು ಸ್ಪೆಷಲ್ ಇದನ್ನು ಹಿಡ್ಕೊಂಡು ಬರ್ತೀನಿ ನಿಮ್ಮ ಎದುರಿಗೆ. ಥ್ಯಾಂಕ್ ಯು.